ಹಾಲು, ವಿದ್ಯುತ್, ಡೀಸೆಲ್ ಹೀಗೆ ಒಂದರ ಮೇಲೊಂದರಂತೆ ದರ ಏರಿಕೆಯ ಬಿಸಿ ಜನರಿಗೆ ತಟ್ತಾ ಇದೆ. ಇದೀಗ ದುಬಾರಿ ದುನಿಯಾದಲ್ಲಿ ಜನರಿಗೆ ಮತ್ತಷ್ಟು ಬಿಸಿ ತಟ್ಟುವ ಆತಂಕ ಎದುರಾಗಿದೆ. ತೈಲ ದರ ಏರಿಕೆಯನ್ನೇ ಮುಂದಿಟ್ಟುಕೊಂಡು ಖಾಸಗಿ ಶಾಲಾ ವಾಹನಗಳು ಶುಲ್ಕ ಏರಿಕೆಗೆ ಸಜ್ಜಾಗ್ತಾ ಇವೆ. ಜೊತೆಗೆ ಬೆಂಗಳೂರಿನಲ್ಲಿ ನಾಳೆಯಿಂದಲೇ ನೀರಿನ ದರ ಹೆಚ್ಚಾಗಲಿದೆ. ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಏರಿಕೆ ಆಗ್ತಾ ಇಲ್ಲ, ಸ್ಪೇರ್ ಪಾರ್ಟ್ಸ್ ಇರಬಹುದು. ನಮಗೆ ಎಷ್ಟು ಗಿಟ್ಟೋ ತರ ಆಗಬೇಕು, ಯಾಕಂದ್ರೆ ನಾವು ಕೂಡ ಸಂಸಾರವನ್ನು ನಡೆಸಬೇಕಾಗುತ್ತೆ. बुक्स हो रहे, शूज फीस हो रहे, वैन फीस हो रहे, ಎಲ್ಲಾನು ಹೊರೆನೇ ಇವಾಗ. ದಿನಕ್ಕೊಂದು ರೇಟು, ಹೊತ್ತಿಗೊಂದೊಂದು ಹೊಸ ಲೆಕ್ಕಾಚಾರ. ದರ ಏರಿಕೆಯಿಂದ ರಾಜ್ಯದ ಜನ ಪರದಾಡ್ತಿದ್ದಾರೆ. ಒಂದು ವಸ್ತುವಿನ ಬೆಲೆ ಏರಿಕೆಯಿಂದ ಮತ್ತೊಂದು ಹೊಸ ಬಿಸಿ ತಡ್ತಿದೆ. ಇದೀಗ ಡೀಸೆಲ್ ಬೆಲೆ ಹೆಚ್ಚಳದಿಂದಾಗಿ ಶಾಲಾ ವಾಹನಗಳ ಶುಲ್ಕ ತುಟಿಯಾಗುವ ಆತಂಕ ಎದುರಾಗಿದೆ. ಖಾಸಗಿ ಶಾಲಾ ವಾಹನಗಳ ಶುಲ್ಕ ಏರಿಸಲು ಸಂಘದಿಂದ ಚಿಂತನೆ. ಪ್ರತಿ ವಿದ್ಯಾರ್ಥಿಗೆ 500 ರಿಂದ 600 ರೂಪಾಯಿ ಹೆಚ್ಚುವರಿ ಹೊರೆ ಸಾಧ್ಯತೆ. ಹೌದು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನೇ ಮುಂದಿಟ್ಟುಕೊಂಡು ಶಾಲಾ ವಾಹನಗಳ ದರ ಹೆಚ್ಚಳಕ್ಕೆ ಖಾಸಗಿ ಶಾಲಾ ವಾಹನಗಳ ಸಂಘಟನೆ ಮುಂದಾಗಿದೆ. ಇದರಿಂದ ಪೋಷಕರಿಗೆ ಹೊರೆ ಬೀಳುವ ಸಂಭವವಿದೆ. ಸದ್ಯ ಖಾಸಗಿ ವಾಹನಗಳ ಶುಲ್ಕ ತಿಂಗಳಿಗೆ 2,000 ರೂಪಾಯಿಯಿಂದ 2,100 ರೂಪಾಯಿ ಇದೆ. ಈ ದರದಲ್ಲಿ 500 ರಿಂದ 600 ರೂಪಾಯಿ ಏರಿಕೆ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ತಿಂಗಳಿಗೆ ಪ್ರತಿ ವಿದ್ಯಾರ್ಥಿಗೆ 2,500 ರಿಂದ 3,000 ರೂಪಾಯಿ ತನಕ ವಾಹನ ಶುಲ್ಕ ತೆರಬೇಕಾಗುವ ಸಂಭವವಿದೆ. ಶುಲ್ಕ ಹೆಚ್ಚಳದಿಂದ ಕುಟುಂಬಕ್ಕೆ 500 ರಿಂದ 600 ರೂಪಾಯಿ ಹೊರೆ ಬೀಳಲಿದೆ. ಬಡ ಮಧ್ಯಮ ವರ್ಗದ ಮಕ್ಕಳು ಹೆಚ್ಚಾಗಿ ಖಾಸಗಿ ಶಾಲಾ ವಾಹನಗಳಲ್ಲಿ ಓಡಾಡ್ತಾರೆ. ಒಂದು ಕಡೆ ಪೆಟ್ರೋಲು ಡೀಸೆಲ್ ಬೆಲೆ ಮಾತ್ರ ಏರಿಕೆ ಆಗ್ತಾ ಇಲ್ಲ, ಮತ್ತು ನಾವು ಕೂಡ EMIಗಳು ಕಟ್ಟಬೇಕು, ಇನ್ಶೂರೆನ್ಸ್ ಕಟ್ಟಬೇಕು. ಇದರಲ್ಲಿ ನೋಡಿಕೊಂಡು ಎಷ್ಟು ಮಟ್ಟಿಗೆ ನಾವು ಪೇರೆಂಟ್ಸ್ಗಳಿಗೆ ಅನುಕೂಲ ಮಾಡಬೇಕು ಅದನ್ನು ಮಾಡ್ತೀವಿ. ಈ ವರ್ಷವೇ ದರ ಏರಿಕೆಗೆ ಸಂಘಟನೆಗಳು ಸಜ್ಜಾಗಿವೆ. ಆದರೆ ಇದಕ್ಕೆ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸರ್, ನಮ್ಮಂಥ ಮಿಡಲ್ ಕ್ಲಾಸ್ಗೆ ತುಂಬಾ ಬರ್ಡನ್ ಅದು ಸ್ವಲ್ಪ ನೋಡಿ ಮಾಡಬೇಕು ಗೌರ್ಮೆಂಟನ್ನು. ಇಲ್ಲಿ ಅಷ್ಟು ಸಂಪಾದನೆಯೂ ಇರಲ್ಲ, ಸುಮ್ಮನೆ ಇದು ಏರಿಕೆ ಆಗ್ತಾ ಇದೆ. ಎಲ್ಲನೂ ಹೊರೆನೇ, ಬುಕ್ಸು ಹೊರೆ, ಶೂಸ್ ಫೀಸು ಹೊರೆ, ವ್ಯಾನ್ ಫೀಸು ಹೊರೆ, ಎಲ್ಲನೂ ಹೊರೆನೇ ಇವಾಗ. ಸೀರಿಯಸ್ಲಿ ಸರ್, ತುಂಬ ಬರ್ಡನೇ ಇದು. ಈ ಸ್ಕೂಲ್ ಫೀಸ್ಗಳು ಅವರು ವರ್ಷಕ್ಕೆ ಆಲ್ಮೋಸ್ಟ್ ಈಗ 1.5 ಲಕ್ಷ 2 ಲಕ್ಷ ಫೀಸ್ಗಳು ಕಟ್ಟೋದಿದೆ. ಸ್ಕೂಲ್ ಬಸ್ದು ಅಷ್ಟೇ ವರ್ಷನೂ ಅವರು ಮಂತ್ಲಿ 1,000 ರೂಪಾಯಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನಮಗೆ ಬರ್ಡನನ್ನು ಈಗ ಓದಿಸ್ದೇ ಇರೋಕ್ಕೂ ಆಗಲ್ಲ, ಈ ಕಡೆ ಇದು ಮಾಡೋಕ್ಕೂ ಆಗಲ್ಲ, ತುಂಬ ಕಷ್ಟ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ನಾಳೆಯಿಂದಲೇ ನೀರಿನ ದರ ಏರಿಕೆ. ಖಾಸಗಿ ವಾಹನಗಳ ಶುಲ್ಕ ಏರಿಕೆಯ ಆತಂಕದ ನಡುವೆ ಬೆಂಗಳೂರಿನ ಜನರಿಗೆ ನಾಳೆಯಿಂದಲೇ ಕಾವೇರಿ ನೀರಿನ ದರ ಏರಿಕೆ ಬಿಸಿ ತಡ್ತಿದೆ. ನೀರಿನ ದರವನ್ನ ಜಲಮಂಡಳಿ ಪರಿಷ್ಕರಿಸಿದ್ದು, ಡೊಮೆಸ್ಟಿಕ್ ಕನೆಕ್ಷನ್ಗೆ ಗರಿಷ್ಠ 1 ಲೀಟರ್ಗೆ 1 ಪೈಸೆ ಹೆಚ್ಚಳ ಮಾಡಲಾಗಿದೆ. ಗೃಹ ಬಳಕೆದಾರರಿಗೆ ತಿಂಗಳಿಗೆ 20 ರಿಂದ 30 ರೂಪಾಯಿ ಹೆಚ್ಚುವರಿ ಹೊರೆ ಬೀಳಲಿದ್ದು, ವಾಣಿಜ್ಯ ಬಳಕೆದಾರರಿಗೆ ಪ್ರತಿ ತಿಂಗಳು 50 ರಿಂದ 60 ರೂಪಾಯಿ ಹೊರೆಯಾಗುವ ಸಾಧ್ಯತೆ ಇದೆ. 8,000 to 25,000 ಅವರಿಗೆ 0.30 ಪೈಸಾ ಮಾಡಿದ್ದೇವೆ. ಅದಲ್ಲದೆ 25,000 ಮೇಲೆ ಇರುವವರಿಗೆ 0.50 ಪೈಸಾ ಆಗುತ್ತೆ. ಆ ಥರ ಅಪ್ ಟು 50,000ವರೆಗೆ 50,000 ಆ್ಯಂಡ್ ಎಬೋವ್ ಇರುವವರಿಗೆ ಮಾತ್ರ 1 ಪೈಸಾ ಪರ್ ಲೀಟ್ರು ಇನ್ಕ್ರೀಸ್ ಆಗುತ್ತೆ. ದುಬಾರಿ ದುನಿಯಾದಿಂದ ನಲುಗಿರುವ ಜನರಿಗೆ ಮತ್ತಷ್ಟು ಬೆಲೆ ಏರಿಕೆಯಿಂದ ಆಘಾತ ತಟ್ಟುತ್ತಿರೋದಂತೂ ನಿಜ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.